ಬದುಕನ್ನು ಸಂಭ್ರಮಿಸತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಬಸವ ಬಂಧುಗಳಿಗೂ ಶರಣಾರ್ಥಿ. ಆತ್ಮೀಯರಾದ ಮಲ್ಲಿಕಾರ್ಜುನನ ಅವರು ಹಿಂದೆ ನಾ ಅಂತ ನಾನು ಗಮನಿಸಿದ್ದು ನಾ ಅನ್ನೋದು ಅಂಗಭಾವ, ಮಲ್ಲಿಕಾರ್ಜುನ ಅನ್ನೋದು ಲಿಂಗಭಾವ. ಅಂಗ ಲಿಂಗಗಳ ಸಂಗಮವೇ ನಮ್ಮ ಮಲ್ಲಿಕಾರ್ಜುನ. ಒಂದು ವಚನದಲ್ಲಿ ಇದು ಕರ್ತಾರನ ಕಮ್ಮಟವಯ್ಯ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲವಯ್ಯ. ಈಗ ನೋಡಿ, ಅಣ್ಣವರು ಅಲ್ಲಿ ಅಂದಾಕ್ಷಣ ಕೈ ತೋರಿಸಿದ್ರು, ಅಲ್ಲ ವಚನಗಳನ್ನು ಪೂರ್ವ ಅರ್ಥೈಸಿಕೊಂಡಾಗ ನಾ ಅನ್ನೋದು ಅಲ್ಲಿಯೂ ಕೂಡ ಗೆದ್ದು ಬಂದಿದ್ದಾರೆ. ಮಲ್ಲಿಕಾರ್ಜುನ ಅನ್ನೋ ಲಿಂಗ ಭಾವದಲ್ಲಿಯೂ ಅವರು ಗೆದ್ದಿದ್ದಾರೆ. ಹೀಗೆ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ ಇದೆಯ, ಅಲ್ಲಿ ಅಂದಾಗ ನನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಂಡು ಲಿಂಗ ಭಾವದಲ್ಲಿಯೂ ಅವರು ಸಾರ್ಥಕತೆಯನ್ನು ಪಡೆದು ಇವತ್ತು ಅತಿ ಪೂಜ್ಯತೆಯಿಂದ ನಮ್ಮೆಲ್ಲರ ಹಿರಿಯರ ಆಶೀರ್ವಾದ ಪಡೆದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಇದರಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು? ಬರೀ ಅವರನ್ನು ಹೊಗಳೋಕೆ ನಾವು ಬಂದಿಲ್ಲ. ನಮ್ಮೆಲ್ಲರ ಬದುಕಿನ ಸಂಭ್ರಮ ಅಂದರೆ ನಮ್ಮೆಲ್ಲರ ಬದುಕು ಹೇಗೆ ಸಂಭ್ರಮಿಸಬೇಕು. ಕೇವಲ ಅಂಗಭಾಗದಲ್ಲಿ ಬದುಕಿ ಹೋಗೋದಕ್ಕೆ ನಾವು ಬಂದಿಲ್ಲ. ಇಲ್ಲಿ ಅಂಗಲಿಂಗಗಳ ಸಂಗಮವೇ. ಹೇಗೆ ಬಸವಣ್ಣನವರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಕೂಡಲು ಆಗುವ ಸಂಗಮವೇ ದೇವ ಕೂಡಲ ಸಂಗಮ ದೇವ ಹೊಂದಿದ್ದಾರೆ. ಹಾಗೆ ನಮ್ಮ ಮಲ್ಲಿಕಾರ್ಜುನಣ್ಣ ಇವತ್ತು ಅಂತರಂಗದಲ್ಲಿ ತಮ್ಮ ಬದುಕನ್ನು ಸಾಗಿಸಿ ನಮಗೆಲ್ಲರಿಗೂ ಇಷ್ಟ ಆತ್ಮೀಯರಾಗಿದ್ದಾರೆ. ಅವ್ರು ಯಾರು ಅನ್ನೋ ನನಗೆ ವ್ಯಕ್ತಿಗತವಾಗಿ ಇನ್ನು ಇಲ್ಲಿವರೆಗೂ ಕೂಡ ಎಲ್ಲೂ ಭೇಟಿಯಾಗಿಲ್ಲ. ಅದರ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಆತ್ಮೀಯತೆಯಿಂದ ಒಪ್ಪಿಕೊಂಡು ಅವರು ಬೇರೆ ನಾನು ಬೇರೆ ಅಂತಕ್ಕಂಥ ಭಾವಕ್ಕೂ ಕೂಡ ಇದಕ್ಕೆ ಮತ್ತೊಂದು ಪೂಜ್ಯ ಗುರುಗಳು ನಿನ್ನೆಲ್ಲ ಮೊನ್ನೆ ನಾನು ಗುರು ಚಾಮರಾಜನಗರದಲ್ಲಿದ್ದೆ. ಬಸವ ನಿಜಯೋಗ ಅನ್ನೋ ಒಂದು ಶಬ್ದವನ್ನು ಬಳಸಿ ಬಸವ ನಿಜಯೋಗ ಸಿದ್ದರಾಮೇಶ್ವರರು ಅದ್ಭುತವಾಗಿ ಬಸವ ನಿಜ ಯೋಗದೆಂ ಹಸನಾಯಿತ ಈ ಲೋಕ. ನಾನೀಗ ನಾ ಮತ್ತು ಮಲ್ಲಿಕಾರ್ಜುನ ಅನ್ನತಕ್ಕಂಥ ಅಂಗಲಿಂಗಗಳ ಭಾವವನ್ನು ತಮ್ಮ ಮುಂದೆ ಏನು ವ್ಯಕ್ತಪಡಿಸಿದೆ, ಈ ರೀತಿಯ ಬದುಕು ಇದು ಬಸವ ನಿಜ ಯೋಗ. ಈ ಬಸವ ನಿಜ ಯೋಗದೆಂ ಸಿದ್ದರಾಮೇಶ್ವರ ಬರೆದಿದ್ದು ಇನ್ಯಾರು ಅಲ್ಲ. ಬಸವ ನಿಜ ಯೋಗದೆಂ ಹಸನಾಯಿತ ಈ ಲೋಕ. ಹಾಗೆ ಬದುಕಿನಲ್ಲಿ ಹಸನಾದ ಜೀವನವನ್ನು ನಡೆಸಿ ನಮ್ಮೆಲ್ಲರ ಪ್ರೀತಿಗೂ ಪಾತ್ರರಾಗಿದ್ದಾರೆ. ಅವರಿಗೆ ವ್ಯಕ್ತಿಗತವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಶರಣ.